ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಇಲ್ಲಪ್ಪ ಬರ್ರಿ ಒಂದು ನಿಮಿಷ ನಾನು ಕೂಡ ಹಾಕಿ 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 ಆ ಕಡೆ ಇದ್ದೀಪ ಕೂಡ ನಾವು ಲ್ಯಾಬ್ ಡಿಸ್ಪ್ಲೇ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ DC ಕೂತಿದ್ದಾರೆ ಇವಾಗ ಚಾಲನೆ ಆಗುತ್ತಲ್ಲ, ಆಮೇಲೆ ತಗೊಳಕ್ಕಾಗಲ್ಲ, ರಶ್ ಇರುತ್ತೆ, ಅದಕ್ಕೆ ಫ್ರೀಯಾಗಿ ಪ್ರಜಾವಾಣಿ ಬಹಳ ಸಲ ಮಾತಾಡಿದ್ದೀವಿ. ಥ್ಯಾಂಕ್ ಯು ಚೆನ್ನಾಗಿ ಮನೆಯವರ ಸರ್ ಅಲ್ಲೇ ಇರಿ ಸರ್, ಅಲ್ಲಿದ್ದಾರೆ ಆಲ್ರೆಡಿ 2 ಬಾರಿ ಇದನ್ನು ಲಾಂಚ್ ಮಾಡಿದ್ರೆ 3ನೇ ಬಾರಿ ಲಾಂಚ್ ಆಗ್ತದೆ. ಈ ಹಿಂದೆ ಸಮಸ್ಯೆಗಳನ್ನು ಯಾವ ರೀತಿ ಸರಿಪಡಿಸ್ಕೊಂಡು ಬಹುಶಃ 2007ರಲ್ಲಿ ಒಂದು ಸಲ ಮಾಡಿದ್ರು, ಮತ್ತು 2012, 13, 14ರಲ್ಲಿ ಸುಮಾರು 11 ವರ್ಷದಿಂದ ಮಾಡಿದ್ದಾರೆ ಅಂತ ವಿಷಯ ಇದೆ. ಈಗ ಕಳೆದ ತಮ್ಮ ಗೊತ್ತಿರ್ತಾರೆ 2 ವರ್ಷಗಳಿಂದ ಈಗ ಶಕ್ತಿ ಯೋಜನೆ ಇದೆ. ಸೊ ಈ ನಮ್ಮ ಬಸ್ಸುಗಳಲ್ಲಿ ಈಗ ಸುಮಾರು 55% ಮಹಿಳೆಯರು ಪ್ರಯಾಣ ಮಾಡ್ತಿದ್ದಾರೆ. ಸೊ ಈ ಕೂಡ ಇದರಲ್ಲೂ ಕೂಡ ಶಕ್ತಿ ಯೋಜನೆ ಕೂಡ ಅವಕಾಶ ಇರೋದರಿಂದ ಸೊ ಜನತೆ ಇದನ್ನು ಚೆನ್ನಾಗಿ ಉಪಯೋಗಿಸ್ಕರತ್ತ ಅಂತ ನಮ್ಮ ನಂಬಿಕೆ ಇದೆ. ಅದೇ ರೀತಿ ನಾವು ಕೂಡ ಒಳ್ಳೆ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ, ಮತ್ತು ಮೊನ್ನೆ ಕೂಡ ನಾವು ಸರ್ವೆ ಮಾಡಿದ್ವಿ. ಕೋಲಾರದಲ್ಲಿ ಅಲ್ಲೆಲ್ಲಿ ಬೆಸ್ಟ್ ಶೆಲ್ಟರ್ ಕಟ್ಟಿದ್ದಾರೆ ನಗರಸಭೆ ಕಡೆಯಿಂದ. ಅಲ್ಲಿ ಕೂಡ ನಾವು ಒಂದು ಮ್ಯಾಪ್ ಹಾಕ್ಬಿಟ್ಟು ಈ ಬಸ್ಸು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಸಮಯ ಏನು ಎಲ್ಲನೂ ನಾವು ಮಾಡ್ತಾಯಿದ್ವಿ. ಸೊ ನಮಗೆ ನಗರಸಭೆಯವರು ಸಹಕಾರ ಕೊಟ್ಟಿದ್ದಾರೆ, RTO ಸಹಕಾರ ಕೊಟ್ಟಿದ್ದಾರೆ, ಮತ್ತು ಪೊಲೀಸ್ ಅಧೀಕ್ಷಕರಿಂದ ಕೂಡ ಸಹಕಾರ ಸಿಕ್ಕಿದೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಅವರು ಸಹಿತ ಇದನ್ನು ಸಭೆ ಮಾಡಿ ಕೂಡ ಇದನ್ನು ಚರ್ಚೆ ಮಾಡಿ ನಾವು ಶುರು ಮಾಡ್ತಾಯಿದ್ದೀವಿ. ಅಲ್ಲ, ಈಗ ಖರ್ಚು ಮತ್ತು ವೆಚ್ಚ ಇದ್ದೇ ಇರುತ್ತೆ, ಮತ್ತು ಅದೇ ಥರ ಆದಾಯ ಕಳೆದ ಸಲಕ್ಕಿಂತ ಹೆಚ್ಚಿಗೆ ಬರುತ್ತೆ ಅಂತ ಆಶಾಭಾವನೆ ಇದೆ. ಯಾಕಂದರೆ ಅವಾಗ ಶಕ್ತಿ ಯೋಜನೆ ಇರಲಿಲ್ಲ, ಈಗಿದೆ. ಸೊ ನಗರ ಸಾರಿಗೆಗಳಲ್ಲಿ ನಮ್ಮದು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಈಗ ನಾವು ದೂರ ಮಾರ್ಗಗಳಲ್ಲಿ ದಿವಸಕ್ಕೆ 400 ಕಿಲೋಮೀಟ್ರು 350 ಓಡಿಸ್ತೀವಿ. ಇಲ್ಲಿ ಅವಕಾಶ ಕಡಿಮೆ, ಯಾಕಂದರೆ ಪ್ರತಿ ಟ್ರಿಪ್ಗೂ ಕೊನೆಯಲ್ಲಿ ನಾವು ಟೈಮ್ ಕೊಡಬೇಕು. ಬಸ್ ತಿರ್ಸ್ಕೊಳ್ಳೋಕ್ಕೆ ಒಂದು 10 ನಿಮಿಷ ನಿಲ್ಲಿಸ್ಕೋಬೇಕಾಗುತ್ತೆ. ಇವೆಲ್ಲ ಕಾರಣಗಳಿಂದ ಸುಮಾರು 170 ಕಿಲೋಮೀಟ್ರ್ ಒಂದು ಶೆಡ್ಯೂಲ್ ಓಡುತ್ತೆ. ಸಂಗಮನಹಳ್ಳಿಯಿಂದ ಅಸಾಳ ಗೇಟಿಗೆ, ಅಮೇರಳ್ಳಿಯಿಂದ ವಡಗೂರು ಗೇಟ್ ಸ್ವಲ್ಪ ದೂರದ ಮಾರ್ಗ ಇರೋದ್ರಿಂದ ಅವ್ರು ದಿವಸಕ್ಕೆ ಒಂದು 230 ಕಿಲೋಮೀಟ್ರ್ ಮಾಡ್ತಾರೆ. ಹಾಗಾಗಿ ಇದು ಜನಕ್ಕೂ ಟೈಮು ಅಡ್ಜಸ್ಟ್ ಆಗಬೇಕು, ಪ್ಲಸ್ ಟ್ರಿಪ್ಸು ಚೆನ್ನಾಗಾಗಬೇಕು.
ಸೊ ತೀರಾ ಹರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹರಿ ಮಾಡಿದ್ರೆ ಖಾಲಿ ಆಗುತ್ತೆ. ಹಾಗಾಗಿ ಸ್ಪೇಸು ಟೈಮ್ ಕೊಟ್ಬಿಟ್ಟು ನಾವು ಮಾಡಿಸ್ತಾ ಇದ್ದೀವಿ. ಹೋಪ್ಫುಲಿ ನಮ್ಮ ಸಿಬ್ಬಂದಿ ಕೂಡ ರೆಡಿ ಇದ್ದಾರೆ. ಸೊ ಅದಕ್ಕೆ ನಾವು ಸಿಬ್ಬಂದಿ ನೇಮಕ ಮಾಡಿದ್ದೀವಿ. ಅವರು ಕೂಡ ನಮ್ಮ ಚಾಲಕ ನಿರ್ವಾಹಕರು ಅವರು ಹೆಚ್ಚಿನ ಎಫರ್ಟ್ಸ್ ಮಾಡಿ ಪ್ರಯತ್ನ ಮಾಡಿ ಜನತೆಗೆ ಅನುಕೂಲ ಮಾಡಿ ಇದನ್ನು ಸದ್ವಿಗ ಮಾಡ್ತಾರೆ ಮತ್ತು ಇದನ್ನು ಯಶಸ್ಸುಗೊಳಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಫೇರ್ ಇದೆ ನಮ್ಮ ಸ್ಟೇಜ್ ಪ್ರಕಾರ. ನಗರ ಸಾರಿಗೆ ಫೇರ್ ಏನಿದೆ 10, 12, 14 ರೂಪಾಯಿ, 18 ರೂಪಾಯಿ ಈ ಥರ ಸ್ಟೇಜ್ ಬೇಸ್ಡ್ ಫೇರ್. APMC ಬಗ್ಗೆ ಇದರಲ್ಲಿ ಹೋಗುತ್ತೆ ನಮ್ಮದು, ಯಾವುದು ಅಮೇರಳ್ಳಿ ಕಡೆ ಹೋಗ್ತದೆ. ಸೊ ಅಲ್ಲಿಗೆ 14 ರೂಪಾಯಿನೂ ಆಗುತ್ತೆ. ಬಟ್ ಎಂಡಿಂದ ಎಲ್ಲಿ ನಮ್ಮ ಒಡಗೂರು ಗೇಟಿಂದ ಬರುತ್ತೆ, ಸಂಗನಹಳ್ಳಿ ಕಡೆಯಿಂದ ಬರುತ್ತೆ. ಬಟ್ ಸಂಗನಹಳ್ಳಿ ಕಡೆ ಬರೋದು ನಮಗೆ ಇದಕ್ಕೆ ಹೋಗುತ್ತೆ, ಅಸಾಳ ಗೇಟಿಗೆ ಹೋಗುತ್ತೆ. ಅಮೇರಳ್ಳಿ ಟು ಒಡಗೂರು ಗೇಟ್ ಹೋಗೋದು ವಯಾ APMC ಪಕ್ಕದಲ್ಲಿ ಹೋಗುತ್ತೆ. ಸೊ ಅಲ್ಲಿಗೆ ಇಲ್ಲಿಂದ 10 ರೂಪಾಯಿ ಆಗುತ್ತೆ. ಎಲ್ಲ ನಮ್ಮ ನಗರ ಸಾರಿಗೆ ಇದ್ರ ಮೇಲೆ ಹೋಗುತ್ತೆ. हाँ अंदर खड़ी हो ಎಷ್ಟು ಬಸ್ ಓಪನ್ ಮಾಡ್ತಾ ಇದ್ದೀರಾ? ಹೋಗೋಣ. ಥ್ಯಾಂಕ್ ಯು. ಸಂಗನಹಳ್ಳಿಗೆ ಹೋಗ್ತಾ ಇದ್ದಾರೆ. ಸರಿ ಬನ್ನಿ. ಮಂಜು ಎಲ್ಲೋದ ಅಣ್ಣ ಬಾಣ ನೋಡೋದೇ ಇಲ್ಲಪ್ಪ. ಡಿಸಿ ಅವ್ರಿಗೊಂದು ಕೊಡೆ, ಮಂಜು ಎಲ್ಲೋದ?